ರೀ ನಮ್ ಚಂದು ಬಂದ್ಲಾ? ಚಂದು ಎಲ್ಲಿ? ದಾಸು ಚಂದು ಎಲ್ಲಿ? ಚಂದು ಚಂದು ರಘು ಆ ಲೈಟ್ ಒಂದ್ ಸ್ವಲ್ಪ ಹಿಂದಕ್ಕೆ ಹಾಕು. ಹಿಂದೆ ಹಿಂದೆ ಬೇಡ 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 ಮೇಲೆ ಹಾಕು, ಮೇಲೆ ಫುಲ್ಲು ಮೇಲೆ. ಎಷ್ಟ್ ಮೇಲೆ ಹಾಕಿದ್ರೆ ಯಾರಿಗ್ ಕಾಣಿಸುತ್ತಣ? ನಮ್ ಕಣ್ಣು ಕಾಣಿಸ್ತಾ ಇದ್ರು ಪರವಾಗಿಲ್ಲ, ಆದ್ರೆ ಇಡೀ ಊರವ್ರ ಕಣ್ಣಿಗೆ ಕಾಣಿಸ್ಬೇಕು. ನೀನ್ ಮೇಲೆ ಹಾಕು ಹೇಳ್ತೀನಿ. ಲೇ 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 ಏನು ಇದೆಲ್ಲ? ಈ ಲೈಟ್ಸ್ ಎಲ್ಲಿಂದ ತಂದು? ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು? ಅಯ್ಯೋ ಅಣ್ಣ, ನೀನ್ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡ್ಬೇಡ, ಕಂಟಿ ಅಣ್ಣ ಎಲ್ಲ ನೋಡ್ಕೊಳ್ತಾನೆ. ಡೆಕೋರೇಷನ್ ಮಸ್ತ್ ಆಗಿರ್ಬೇಕು, ಸೆಲೆಬ್ರೇಷನ್ ಫುಲ್ ಗ್ರ್ಯಾಂಡ್ ಆಗಿರ್ಬೇಕು. ಏನಣ್ಣ ಸೌಂಡ್ ಸಿಸ್ಟಮ್ ತಂದ್ಬಿಟ್ಟ? ಅಣ್ಣ ಲೈಟ್ ಮಾತ್ರ ಹಾಕ್ಸಿದ್ರೆ ಸಾಕ, ಸೌಂಡ್ ಕೇಳ್ಸೋಕ್ ಬೇಡವಾ? ಬ್ಯಾಂಡ್ ಬಚನ ಬಾರ್ಸದೆ ಇವತ್ತು. ಲೇ 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 ಇದೆಲ್ಲ ಬೇಡ ಕಣ್ರು, ಏನ್ರು ಮಾಡ್ತಿದ್ದೀರಾ ನೀವು? ಸುಮ್ನಿರೋಣ ನೀನು, ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ. ಏಯ್ ನಿಮ್ ಪಾಡಿಗೆ ನೀವು ಕುಡಿತೀರಾ? ಅಯ್ಯೋ ಆ ಹುಡುಗಿ ಇದನ್ನೆಲ್ಲ ನೋಡಿದ್ರೆ ಬಾಯ ಬಿದ್ದು ಓಡೋಗ್ತಾಳೆ ಅಷ್ಟೇ. ಚೆ ಚೂ ಫಸ್ಟ್ ಬಿಡ್ತೋಣ ನೀನು. ಬಿಡ್ತು 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 ಬಿಡ್ತು. ಅಣ್ಣ ನಮ್ ಮನೇಲಿ ಮದ್ವೆನೇ ಆಗಲ್ಲ ಅಂತ ಆಡ್ಕೊಳ್ತಿರೋರ್ಗೆ ವಿಷಯ ಮುಟ್ಸೋದ್ ಬೇಡ್ವಾ? ಅದಕ್ಕೆ ಈ ಸೆಟಪ್. ಕರೆಕ್ಟ್. ನಾನು ಮೈಕ್ ಹಿಡ್ಕೊಂಡು ಊರೆಲ್ಲ ಸುತ್ತಿ ಹೇಳಿ ಬರ್ತೀನಿ. ಎಲ್ಲುಂಟು ಮೈಕು? ಸುಮ್ ನಿಂತ್ಕ. ಇರುವೆ ಆನೆ ಬುಡಾನೆ ಅಲ್ಲಾಡ್ಸುತ್ತೆ ಅಣ್ಣ. ಸುಮ್ನಿರು. ಲೋ ನೀವೆಲ್ಲ ಸೇರಿ ಇವತ್ತು ಏನೋ ಒಂದ್ ಮಾಡೋ ತರ ಇದೀರಾ ಕಣ್ರ. ಏಯ್ ಅಣ್ಣನ್ ಮಾತನ್ನ ಕೇಳ್ಕೊಂಡು ಕೂರಸ್ ಟೈಮ್ ಇಲ್ಲ. ಬಾ ಏಯ್ ಬರ ಮೈಕೆಲ್ಲ ರೆಡಿ ಮಾಡಮ್ಮ. ಏನಾಯ್ತಣ್ಣ? ಇದನ್ನೆಲ್ಲ ಯಾರೋ ಇಲ್ಲೇ ಬಿಟ್ಟಿರೋದು. ಇರಿ ನಾನ್ ತೆಗಿತೀನಿ. ಅಣ್ಣ ನೀನ್ ಸುಮ್ನಿರೋಣ, ನೀನ್ ಯಾಕಣ್ಣ ಎತ್ಬೇಕು ಇದನ್ನ? ಅವನಲ್ಲಿ ಬಿಸಾಕಿದನೋ ಅವನ್ ಕೈಲೇ ಎತ್ತಿಸ್ತೀನಿ. ಕಂಟಿ ನಾವೆಲ್ಲ ಒಂದೇ ಮನೆಯವರು, ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ, ನಾನ್ ಯಾಕೆ ಮಾಡ್ಬೇಕು? ಇದೆಲ್ಲ ನಮ್ಮಲ್ಲಿ ಇರಬಾರ್ದು ಕಣೋ. ಮನೆ ಚೆನ್ನಾಗಿರ್ಬೇಕು ಅಂದ್ರೆ ನಾವೆಲ್ಲರೂ ಒಂದಾಗಿರ್ಬೇಕು. ಹ್ಮ್ वाह 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 वाह, क्या मुत्तु भाई, एकदम जबरदस्त है. ತಮ್ಮಂದು ಶಾದಿ ಆಗ್ತಿದಂಗೆ ನಮ್ದನ್ನು ನೀವು ಮರ್ತು ಬಿಟ್ರಿ ಅಲ್ಲ? ನಮ್ದಕ್ಕೆ ಹೆಂಗೆ ಗೊತ್ತಾಯ್ತು ಅಂತನಾ? ನಿಮ್ದು ಚಿಕ್ಕದು ತಮ್ಮ ಇಲ್ಲ ಅದು ಹೇಳಿದ್ದು. ನಾವು ಬಂದಿದ್ದು ನಿಮಗೆ ತೊಂದರೆ ಆಯ್ತಾ? ಛೇ ಹಾಗೇನಿಲ್ಲ ಅಮಿತ್ ಭಾಯ್, ಅರ್ಜೆಂಟಲ್ಲಿ ಮದ್ವೆ ಆಗೋಯ್ತು, ಹಾಗಾಗಿ ಯಾರಿಗೂ ಹೇಳ ಅಷ್ಟೇ. ಇರ್ಲಿ ಇರ್ಲಿ ಮುತ್ತು ಬಾಯ್, ನಮ್ದಕ್ಕೆಲ್ಲ ಅರ್ಥ ಆಗ್ತದೆ. ಥ್ಯಾಂಕ್ಸ್ ಅಮಿತ್ ಭಾಯ್. ಹೇಳಿ ಈಗ ನಮ್ದು ನಿಮ್ಗೆ ಏನ್ ಹೆಲ್ಪ್ ಮಾಡ್ಬೇಕು? ಹೆಲ್ಪ್ ನೀವ್ ಯಾಕೆ ಅಮಿತ್ ಭಾಯ್? ಏನ್ ಬೈ, ನಮ್ದು ಮನೆ ಫಂಕ್ಷನ್ ಇದು, ನಾನೇ ಹೆಲ್ಪ್ ಮಾಡದೆ ಇರಕಾಯ್ತದ? ಅಯ್ಯೋ ಕಸ ಎಲ್ಲ ಹಾಗೆ ಇದೆ, ಪರ್ಕೆಕ್ಕಿದಾರ. ಏಯ್ ಬಾರೋ ಅದನ್ನೆಲ್ಲ ಜೋಡ್ಸೋಣ ಬೇಗ. ನಮ್ಮ ಮನೆಯವ್ರಿಗೆ
ಮಧ್ಯಾಹ್ನನೇ ಎಲ್ಲ ವಿಚಾರ ಗೊತ್ತಾಗ್ಬಿಟ್ಟಿದೆ. ಹಾ ಅಯ್ಯೋ ಅದೇಗೆ? ನೇಚರ್ ಕಾಲ್ ಬಂತು ಅಂತ ಹೋಗಿದ್ನಲ್ಲ, ಆವಾಗ ಮೊಬೈಲ್ ಆನ್ ಮಾಡಿದೆ, ಅಣ್ಣ ಕಾಲ್ ಮಾಡ್ದ. ಪೊಲೀಸ್ನವ್ರು ಕಾಲ್ ಮಾಡಿ ನಮ್ಮ ಮನೆಯವ್ರಿಗೆ ಎಲ್ಲ ವಿಚಾರ ಹೇಳ್ಬಿಟ್ಟಿದ್ದಾರೆ. ಹೌದಾ? ನಿಮ್ಮ ಅಣ್ಣ ಬೈದ್ರಾ? ಇಲ್ಲ, ಬೈಯೋ ಅಷ್ಟರಲ್ಲಿ ಕಾಲ್ ಕಟ್ ಮಾಡ್ಬಿಟ್ಟೆ. ನೋಡಿದ್ರಾ, ನಾನು ಇದೇ ಹೇಳ್ತಿರೋದು, ನಿಮ್ಗೆ ಸುಮ್ನೆ ನನ್ನಿಂದ ತುಂಬಾ ಕಷ್ಟ ಆಗ್ತಿದೆ. ಏನ್ ಕಷ್ಟನೂ ಇಲ್ಲ, ಅದೆಲ್ಲ ನಾನು ನೋಡ್ಕೋತೀನಿ. ಬನ್ನಿ ನಮ್ಮನೆಗೆ ಹೋಗೋಣ. ಬೇಡ ರೀ. ನನ್ನ ಹಣೆ ಬರಹನೇ ಸರಿ ಇಲ್ಲ. ಕಟ್ಕೊಂಡು ಹೆಂಡ್ತಿನ ಮನೆಗೆ ಕರ್ಕೊಂಡು ಹೋಗಕ್ಕೂ ಪರದಾಡ್ಬೇಕಲ್ಲಪ್ಪ. ರೀ, ನಿಮ್ನ ಅಲ್ಲಿಂದ ಕರ್ಕೊಂಡು ಬಂದಿದ್ದು ರಿಸ್ಕ್ ಆಗ್ಲಿಲ್ಲ, ಇಲ್ಲಿಂದ ಕರ್ಕೊಂಡು ಹೋಗೋದೇ ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದೆ. ನಿಮ್ ಒಳ್ಳೇದಕ್ಕೆ ರೀ ಹೇಳ್ತಿರೋದು. ಅದು ಹೇಗ್ರಿ ಒಳ್ಳೇದಾಗತ್ತೆ? ಇವಾಗ ನಮ್ಮ ಮನೆಯವ್ರಿಗೆ ಎಲ್ಲ ವಿಚಾರ ಗೊತ್ತಾಗಿದೆ. ನಾನು ಒಬ್ನೇ ಹೋದ್ರೆ ನೀವೆಲ್ಲಿ ಅಂತ ಕೇಳ್ತಾರೆ. ಹೋಟೆಲ್ ಅಂದ್ರೆ ಸುಮ್ನೆ ಬಿಟ್ಬಿಡ್ತಾರ? ಅದ್ರಲ್ಲಿ ಏನಿದೆ, ನಮ್ಮಿಬ್ರದ್ದು ಫೇಕ್ ಮ್ಯಾರೇಜ್ ಅಂತ ಇರೋ ವಿಷಯನ ಹೇಳ್ಬಿಡಿ. ಆವಾಗ ಪೊಲೀಸ್ನವ್ರು ನನ್ನ ಸುಮ್ನೆ ಬಿಡ್ತಾರ? ಅವ್ರಿಗೆ ಹೇಗ್ರಿ ಗೊತ್ತಾಗತ್ತೆ? ಇವಾಗ ನಮ್ಮ ಅಣ್ಣನ್ಗೆ ಫೋನ್ ಮಾಡಿ ಹೇಳಿದ್ಯಾರು? ಪೊಲೀಸು. ಹಾ, ಇವಾಗ ಬರೀ ವಿಷಯ ಹೇಳಿದ್ರೆ ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಆದ್ರೆ ನಾವಿಬ್ರು ಮನೆಗೆ ಹೋದ್ಮೇಲೆ ಮನೆ ಇಬ್ರು ಜೋಡಿಯಾಗಿ ನಿಂತ್ಕೊಂಡಿರೋ ಫೋಟೋನ ಕಳ್ಸಕ್ ಹೇಳಿದ್ದಾರೆ. ಹೌದಾ? ಹ್ಞೂ, ಇಲ್ಲಾಂದ್ರೆ ನಾನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೆ ಹೇಳಿ? ಸೇಫ್ ಆಗಿ ನಿಮ್ನ ಇನ್ನೊಂದ್ ಕಡೆ ಇರೋದಕ್ಕೆ ವ್ಯವಸ್ಥೆ ಮಾಡಿ ನಾನ್ ಮನೆಗೆ ಹೋಗ್ತಾ ಇರ್ಲಿಲ್ವಾ? ಅಯ್ಯೋ ದೇವ್ರೇ. ನಮ್ಗಷ್ಟೇ ರೀ ಇದು ಸುಳ್ಳು ಮದ್ವೆ, ಅವ್ರಿಗಲ್ವಲ್ಲ. ಇವಾಗ ಜಾಸ್ತಿ ಯೋಚನೆ ಮಾಡ್ಬಿಡಿ, ಮನೆಗೆ ಹೋಗೋಣ, ಊಟ ಮಾಡೋಣ, ಇಬ್ರು ನೆಮ್ಮದಿಯಾಗಿ ಮಲ್ಗೋಣ. ಹಾ, ಮಲ್ಗೋದಾ? ಅಂದ್ರೆ ನೀವೊಂದ್ ಕಡೆ, ನಾನೊಂದ್ ಕಡೆ. ಅಲ್ಲ ರೀ, ನಿಮ್ ಮನೆಯವ್ರು ಏನು ಅನ್ಕೊಳಲ್ವಾ? ರೀ, ನಮ್ಮನೆಯವರು ನಿಮ್ಮನೆಯವ್ರ ತರ ಅಲ್ಲ. ನಾನು ಆಲ್ರೆಡಿ ನಮ್ಮ ಹೇಳಿದೀನಲ್ಲ, ಗಂಡಿಯವರು. ರೀ, ನಮ್ಮನೆಯವರು ಒಳ್ಳೆಯವರೇ. ನಿಮಗ್ ನೋಡಿರೋ ಹುಡುಗರು ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ನಾನು ಎಳ್ಳೀರ್ ದುಡ್ಡು ಕೊಟ್ಬಿಡ್ತೀನಿ. ಯಪ್ಪ, ನೀವು ರೇಟ್ ಕೇಳಿದ್ರೆ ನಮ್ಮೂರಲ್ಲಿ 10 ಜನ ಮಾಡ್ಬೋದಿತ್ತು. ಕುಡ್ದಿದ್ದಾಯ್ತಾ? ಕೊಡಿ, ಈ ಎಳ್ನೀರಿಗೆ ಮಾತ್ರ ದುಡ್ಡು ಕೊಟ್ಟಿದ್ದು. ಎಷ್ಟಾಯ್ತು? ಜಾಸ್ತಿ ಏನಾಗಿಲ್ಲ ಬಿಡಿ. ಹೇಳಿ ಎಷ್ಟಾಯ್ತು? ಯಾಕೆ? ಹೊಸ ಸಿಮ್ ತಗೊಂಡಿದ ತಕ್ಷಣ ನಾನು ಪೇ ಮಾಡ್ಬಿಡ್ತೀನಿ. ರೀ, ಏನ್ರಿ ನೀವು, ನಮ್ಮಿಬ್ರು ಮಧ್ಯೆ ಇದೆಲ್ಲ ಬೇಕಾ? ನಾನ್ ನಿಮ್ಮನ್ ಗೆಲ್ಲೋ ಇಟ್ಟಿದ್ದೀನಿ, ನೀವ್ ನೋಡಿದ್ರೆ ಅಂದ್ರೆ ಅಂದ್ರೆ ಅಂದ್ರೆಗಿಂದ್ರೆ ಏನೂ ಇಲ್ಲ. ಬನ್ನಿ ಹೊಡೋಣ, ಟೈಮ್ ಬನ್ನಿ 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 ಬನ್ನಿ. ರೀ, ನಮ್ ಚಂದು ಬಂದ್ಲಾ? ಚಂದು ಎಲ್ಲಿ? ದಾಸು, ಚಂದು ಎಲ್ಲಿ? ಚಂದು, 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 ಚಂದು ಇಲ್ಲ. ಅಯ್ಯೋ, ಇಲ್ಲಿ ಇಲ್ವಲ್ಲ. ಮಾವ, ಚಂದು ಎಲ್ಲಿ? ರೀ, ಚಂದು ಎಲ್ರಿ? ಯಾಕ್ರಿ ಮಾತಾಡ್ತಿಲ್ಲ? ರೀ, ಚಂದು ಎಲ್ಲಿ? ಚಂದು ಕಾಣಿಸ್ತಿಲ್ಲ ರೀ, ಚಂದು ಕಾಣಿಸ್ತಿಲ್ಲ. ದಾಸು, ಚಂದು ಕಾಣಿಸ್ತಿಲ್ಲ. ಅವ್ಳು ಬರ್ಲಿಲ್ವಾ? ಎಲ್ಲಿ? ಮಾತಾಡಿ. ನೀವು ಈ ರೀತಿ ಸುಮ್ಮನೆ ಇದ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ನಾಳೆ ಬೆಳಿಗ್ಗೆ ಮದುವೆ ಇಟ್ಕೊಂಡು ಹುಡುಗಿ ಇಲ್ಲ ಅಂತಂದ್ರೆ ಏನ್ ಅರ್ಥ? ಎಲ್ಲ ವೇಸ್ಟ್ ಅಂತ ಅರ್ಥ. ಈ ಅರೇಂಜ್ಮೆಂಟ್ಸು, ಈ ಡೆಕೋರೇಷನ್ ಯಾವುದು ಯೂಸ್ ಇಲ್ಲ. ಯಾಕಂದ್ರೆ ಈ ಮದ್ವೆ ನಡೆಯಲ್ಲ.
ಗೊತ್ತಾಯ್ತಾ? ಗೊತ್ತಾಯ್ತಾನೆ? ಹಾ ರೀ ಏನ್ರಿ ಹೇಳ್ತಿದಾರೆ ಇವರು? ಏನಾದ್ರೂ ಮಾತಾಡ್ರಿ. ಚಂದು ಎಲ್ರಿ? ಆಂಟಿ ಅವಳು ನನ್ನ ಜೊತೆ ಬರಲ್ಲ ಅಂತ ಹೇಳು. ಏನು ಚಂದನ ಹಾಗೆ ಹೇಳಿದ್ಲಾ? ಹಾ, ಚಂದನಾನೇ. ಅವಳಿಗೆ ನನ್ನ ಜೊತೆ ಮದುವೆ ಬೇಡವಂತೆ. ಡ್ರೈವರ್ ಸವಾಸನೆ ಮಜಾ ಬರುತ್ತಂತೆ. ಅದಕ್ಕೆ ಅವನ ಜೊತೆನೆ ಅಳಿಯಂತ್ರೆ. ಇನ್ ಯಾವ ಅಳಿ ಅಂಕಲ್? ನಡಿಬೇಕಾಗಿರೋ ಮದುವೆ ಮಣ್ಪಾಲಾಗೋಯ್ತು. ನಿಮ್ ಮಗಳು ಯಾವನ್ ಜೊತೆ ಓಡೋಗಾಯ್ತು. ಯಾವ ಲೆಕ್ಕದಲ್ಲಿ ನಾನು ನಿಮ್ಗೆ ಅಳಿ ಆಗ್ತೀನಿ? ಮಾವ, ಚಂದನ ನಿಮ್ ಜೊತೆ ಮಾತಾಡಿದ್ಲಾ? ಬರಲ್ಲ ಅಂತ ಅವಳೇ ಹೇಳಿದ್ಲಾ? ನಾನೇನ್ ಕತೆ ಹೇಳ್ತಾ ಇದ್ದೀನ? ಡ್ರೈವರ್ನ ಕರ್ಕೊಂಡು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ. ಗೊತ್ತಾ ನಿಮ್ಗೆ? ನಾನ್ ಅಂದೆ, ದಾಸ್ ಕರೆದ್ರು. ಹೋಗ್ಲಿ, ಅಂಕಲ್ ಎಷ್ಟು ಕೇಳ್ಕೊಂಡ್ರು ಗೊತ್ತಾ? ಒಬ್ಬಕ್ಕೂ ಬೆಲೆ ಕೊಡ್ಲಿಲ್ಲ. ಬರಲ್ಲ ಅಂತ ಮೊಗೆ ಕೊಡ್ದಂಗೆ ಹೇಳ್ಬಿಟ್ಟು. ಅವಳಿಗೆ ಮಾತ್ರ ಬೇಕು, ಯಾರು ಅಲ್ಲ. ಇರ್ಲಿ, ಅವನ ಜೊತೆನೆ ಮಜಾ ಮಾಡ್ಕೊಂಡು. ಆರ್ಯ, ನಾಲ್ಗೇನ ಸ್ವಲ್ಪ ಬೇಗ ಮಾತಾಡ. ಅವಳ ಬಗ್ಗೆ ಇನ್ನು ಹೇಗ್ ಮಾತಾಡ್ಬೇಕು? ಹಾ, ಹೇಗ್ ಮಾತಾಡ್ಬೇಕು? ಅವಳು ಆ ಡ್ರೈವರ್ ನನ್ನ ಕಣ್ ಮುಂದೆನೆ ಮದುವೆ ಆಗಿದ್ದಾಳೆ. ನನ್ ಮುಂದೆನೆ ಆ ಡ್ರೈವರ್ ಇದ್ದಾನೆ. ಇವಳು ಅವನ್ ಕೈ ಹಿಡ್ಕೊಂಡು. ನಿನ್ನೆ ರಾತ್ರಿ ನಾವು ಅವಳಿಗೋಸ್ಕರ ಪಟ್ಟ ಶ್ರಮ ಎಲ್ಲ ವೇಸ್ಟ್. ಶಿ ಜಸ್ಟ್ ಕಿಕ್ ಡೌನ್ ಅವರ್ ಚೆಸ್ಟ್. ನಾವ್ ಯಾರಿಗೂ ಮುಖ ತೋರಿಸ್ದಂಗ್ ಮಾಡ್ಬಿಟ್ಲ. ಇಲ್ಲ, ಇದನ್ನೆಲ್ಲ ನಾನು ನಂಬಲ್ಲ ರೀ. ಇವ್ರು ಹೇಳ್ತಿರೋದು ಸುಳ್ಳು ಅಂತ ಹೇಳ್ರಿ. ಒಂದೇ ಒಂದ್ಸಲ ಹೇಳಿ. ನನ್ಗೆ ಅಳಿ ಅಂದ್ರೆ ಮಾತಿನ ಮೇಲೆ ನಂಬಿಕೆ ಇಲ್ಲ. ಮಾತಾಡ್ರಿ. ಇವ್ರು ಮಾತಾಡ್ದನ್ ಕೇಳ್ತಾ ಇದ್ರೆ ನನಗೆ ಹುಚ್ಚಿಡ್ದು ಹೋಗ್ತಾ ಇದೆ. ಬೇಡ, ಬೇಡ, ನೀವ್ ಹೇಳಿ, ಇದೆಲ್ಲ ಸತ್ಯನಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ